ಕೆಲವು ಇಂಪಾರ್ಟೆಂಟ್ ಬ್ಯಾಟಿಂಗ್ ಆಡುವಾಗ. ಓಕೆ, ಬ್ಯಾಟಿಂಗ್ ಆಡುವಾಗ ಫಸ್ಟು ಗಾರ್ಡ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು ಬರ್ದಿದ್ದೀವಿ, ಅಲ್ಲಿ ಗಾರ್ಡ್ ಮಾರ್ಕ್ ಮಾಡ್ಕೋಬೇಕು. ಓಕೆ, ಗಾರ್ಡ್ ನಿಂತ್ಕೊಳ್ಳೋದಕ್ಕೆ ರೈಟ್ ಲೆಗ್ಗು ಇಲ್ಲಿ, ಲೆಫ್ಟ್ ಲೆಗ್ ಇಲ್ಲಿ. ಓಕೆ, ಸ್ಟಾರ್ಟ್. ಓಕೆ, ಬಾಲ್ ಆಡಾದ್ಮೇಲೆ ಬ್ಯಾಟ್ಸ್ಮನ್ ಬೌಲರು ಓವರ್ ದ ವಿಕೆಟ್ ಮಾಡ್ತಾ ಇದ್ರೆ, ಓವರ್ ದ ವಿಕೆಟ್ ಏನಂತ ಹೇಳ್ಕೊಡ್ತೀವಿ, ಓವರ್ ದ ವಿಕೆಟ್ ಮಾಡ್ತಾ ಇದ್ದರೆ ಸ್ಟ್ರೈಕರ್ಸ್ ಆ್ಯಂಡ್ ಬ್ಯಾಟ್ಸ್ಮನ್ನು ಈ ಕಡೆ ಓಡಬೇಕು. ಮ್ಯಾಟ್ ಮೇಲೆ ಯಾರು ಓಡಬಾರ್ದು, ಮ್ಯಾಟಿಂದ ಹೊರಗಡೆ. ಇಲ್ಲಿ ಇರ್ತೀರಲ್ವಾ, ಇಲ್ಲಿ ಶಾಟ್ ಆಡ್ತೀರಾ, ಎಲ್ಲಾದರೂ ಆಡಿ, ಇಲ್ಲಾದರೂ ಆಡಿ, ಇಲ್ಲಾದರೂ ಆಡಿ. ಇಲ್ಲ ಆಡಿದ ತಕ್ಷಣ ಈ ಕಡೆ ಓಡಬೇಕು. ಫಸ್ಟು ಮ್ಯಾಟಿಂದ ಹೊರಗಡೆ ಹೋಗಿ ಆಮೇಲೆ ಓಡಬೇಕು. ಮ್ಯಾಟ್ ಮೇಲೆ ಯಾರು ಓಡಬಾರ್ದು. ಆ್ಯಂಡ್ ಇನ್ನೊಂದು, ಇವಾಗ ಇಲ್ಲಿ ನಿಂತಿರ್ತೀರಾ, ಫಸ್ಟ್ ಹಿಂಗೆ ಈಚೆ ಹೋದ್ರಿ, ಬಾಲ್ ಬೀಟ್ ಆಯಿತು ತಕ್ಷಣ ವಾಪಸ್ ಹೋಗ್ಬೇಕು. ಓಕೆ, ಹೊರಗಡೆನೇ ನಿಂತ್ಕೊಂಡಿರ್ಬೇಕು. ಕ್ರೀಸ್ ಒಳಗಡೆ ಬಾಲ್ ಇನ್ ಪ್ಲೇ ಇದ್ದಾಗ ಯಾವಾಗಲೂ ಕ್ರೀಸ್ ಒಳಗಡೆನೇ ಇರಬೇಕು. ಮತ್ತು ಎಸ್ ನೋ ಕಾಲ್ ಮಾಡಬೇಕು. ಬಾಲು ವಿಕೆಟ್ ಮುಂದೆ ಹೊಡಿತೀವಲ್ಲ, ಮುಂದೆ ಹೊಡೆದಾಗ ಯಾರು ಬ್ಯಾಟಿಂಗ್ ಆಡ್ತಾ ಇರ್ತೀರಾ ಅವ್ರು ಎಸ್ ನೋ ಹೇಳಬೇಕು. ಅರ್ಥ ಆಯ್ತಾ? ಆವಾಗ ನಾನ್ ಸ್ಟ್ರೈಕರು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಎಸ್ ಅಥವಾ ನೋ ಅಂತ. ಬಾಲ್ ಹಿಂದೆ ಹೋದಾಗ ನಾನ್ ಸ್ಟ್ರೈಕರ್ ಕಾಲ್ ಮಾಡಬೇಕು. ಯಾಕಂದರೆ ನೀವು ಮುಂದೆ ನೋಡ್ತಾ ಇರ್ತೀರಲ್ವಾ, ಸೊ ನೀವು ಹಿಂದೆ ತಿರುಗಿ ನೋಡಿದ್ರೆ ಬಾಲ್ ಎಲ್ಲೋ ಇದು ಗೊತ್ತಾಗಲ್ಲ. ಸೊ ಅದಕ್ಕೆ ನಾನ್ ಸ್ಟ್ರೈಕರ್ ಹಿಂದೆ ಹೋದಾಗ ನಾನ್ ಸ್ಟ್ರೈಕರಲ್ಲಿ ಯಾರು ನಿಂತಿರ್ತೀರಾ ಅವ್ರು ರನ್ ಇದೆಯಾ ಇಲ್ವಾ ಅಂತ ಹೇಳಬೇಕು. ಎಸ್ ಅಂದರೆ ರನ್ ಇದೆ ಅಂತ, ನೋ ಅಂದರೆ ರನ್ ಇಲ್ಲ ಅಂತ. ಅರ್ಥ ಆಯ್ತಾ? ಜೋರಾಗಿ ಕಾಲ್ ಮಾಡಬೇಕು, ಎಸ್ ಅಥವಾ ನೋ. ಬಾಲು ಆಡಿದ ತಕ್ಷಣ ಹೇಳಬೇಕು ಎಸ್ ಆರ್ ನೋ ಅಂತ. ಹಾಂ, ಅದೇ ಎಸ್ ಅಂದರೆ ಓಡಬೇಕು ಅಂತ, ನೋ ಅಂದರೆ ಬೇಡ ಅಂತ. ಅಕಸ್ಮಾತ್ ಇವಾಗ ನೀನು ಹೊಡೆದೆ, ನೀನು ಎಸ್ ಅಂತ ಹೇಳಿ ಓಡೋಕೆ ಸ್ಟ್ರೈಕ್ ಮಾಡ್ತಿದ್ಯಾ, ಅಲ್ಲ ಅವನಿಗೆ ಅದು ರನ್ ಇಲ್ಲ ಅನಿಸ್ತು, ಅವ್ನು ನೋ ಅಂತ ಹೇಳಿದ್ರೆ ನೀನು ವಾಪಸ್ ಬರ್ಬೇಕು, ಓಡಬಾರ್ದು. ಹಂಗೆ ಹೊಡೆದ್ರೆ ರನ್ ಔಟ್. ಹಂಗೆ ರನ್ ಔಟ್ ಆಯ್ತು, ರನ್ ಔಟ್ ಆಗೈತೆ. ರನ್ನು ಇದೆ ಅಂತ ಮಾತ್ರ ನೋಡೋದಿಲ್ಲ, ನಾನ್ ಸ್ಟ್ರೈಕರ್ ಓಡ್ತಾವನ ಇಲ್ವಾ ಅಂತಲೂ ನೋಡಬೇಕು. ನೀವು ಎಸ್ ಅಂತ ಓಡ್ಬಿಟ್ಟು ಅವ್ನು ಓಡಲಿಲ್ಲ ಅಂದರೆ ನೀವು ಔಟ್ ಆಗ್ತೀರ. ಅರ್ಥ ಆಯ್ತಾ? ಓಕೆ, ಇವಾಗ ಫಸ್ಟು ಇಬ್ಬರು ಬ್ಯಾಟಿಂಗ್ ಆಡಿ, ಮತ್ತು ಇನ್ನು ಅಲ್ಲಿ ಓವರ್ ದ ವಿಕೆಟ್ ಅರೌಂಡ್